ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಲ್ಲಂಗಡಿ ಹಣ್ಣಿನ ಬಗ್ಗೆ ಅಥವಾ ವಾಟರ್ ಮೆಲನ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಕಿರಣ್ ವೆರೈಟಿಗೆ ಸೇರಿರುವಂತಹ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣನ್ನು ಈ ಥರ ಎರಡು ಹೋಳುಗಳನ್ನಾಗಿ ಮಾಡಿ ನೋಡಿ, ಈ ಗ್ರೀನಿಶ್ ಔಟರ್ ಮೆಮ್ರೇನ್ ಅಥವಾ ಏನಂತೀವಿ ಹೊರಗಡೆ ಕೋಟ್ ಇದೆಯಲ್ಲ, ಅದ್ರ ಒಳಗಡೆ ಕಾಣಿಸೋವಂಥ ಈ ವೈಟ್ ಕಲರ್ ಇದೆಯಲ್ಲ, ಅದು ಕೂಡ ಎಡಿಬಲ್ ಪಾರ್ಟು. ಬಟ್ ಹಣ್ಣಿನ ಜೊತೆ ನಾವು ಅದನ್ನು ತಿನ್ನಬೇಕಾದ್ರೆ ಅದು ನಮಗೆ ಸಪ್ಪೆ ಅನಿಸೋದ್ರಿಂದ ನಾವು ಅದನ್ನು ಯೂಸ್ ಮಾಡೋದಿಲ್ಲ. ಬಟ್ ಬೇರೆ ರೆಸಿಪಿಗಳಲ್ಲಿ ಅದನ್ನು ತರಕಾರಿ ಥರ ಸಹ ಯೂಸ್ ಮಾಡ್ಬೋದು. ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಅದನ್ನು ಹೇಗೆ ಯೂಸ್ ಮಾಡ್ಬೋದು, ಯಾವೆಲ್ಲ ತರಕಾರಿ ಅಥವಾ ಯಾವೆಲ್ಲ ರೆಸಿಪಿನ ಇದರಿಂದ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ನೋಡಿ, ಹಣ್ಣಿನಲ್ಲಿ ಈ ರಸ ವೇಸ್ಟ್ ಆಗದೆ ಇರೋ ಥರ ಈ ಥರ ನೀಟಾಗಿ ದೊಡ್ಡ ದೊಡ್ಡ ಹೋಳುಗಳಾಗಿ ಮಾಡಿ ಹೆಚ್ಕೋಬೇಕು. ಪ್ರಕೃತಿನಲ್ಲಿ ಇವಾಗ ಹೀಟ್ ವೇವ್ಸ್ ಜಾಸ್ತಿ ಇರುತ್ತೆ, ಅಂದರೆ ಸಮ್ಮರ್ ಶುರು ಆಗ್ತಾ ಇರುತ್ತೆ. ಶಿವರಾತ್ರಿ ಹಬ್ಬದಿಂದ ನಮಗೆ ಈ ಹಣ್ಣುಗಳು ನ್ಯಾಚುರಲಾಗಿ ಸಿಗ್ತಾ ಹೋಗುತ್ತೆ. ಸೊ ಸೀಸನಲ್ ಹಣ್ಣುಗಳು ತಿನ್ನೋದು ಏನಕ್ಕೆ ತುಂಬ ಇಂಪಾರ್ಟೆಂಟು ಅಂದರೆ, ಸೀಸನಲ್ಲಿ ಆಗೋವಂಥ ವೇರಿಯೇಷನ್ನು ಮತ್ತು ಅದರಿಂದ ಬರೋವಂಥ ಪ್ರಾಬ್ಲಮ್ಗಳಿಗೆ ನಮ್ಮ ನೇಚರೇ ನಮಗೆ ಒಂದು ಸೊಲ್ಯೂಷನ್ನ ಕೊಡ್ತಾ ಹೋಗುತ್ತೆ. ಯಾವ ಸೀಸನ್ಗಳಲ್ಲಿ ಯಾವ ಹಣ್ಣು ತರಕಾರಿಗಳು ಸಿಗುತ್ತೋ ಆ ಹಣ್ಣು ತರಕಾರಿಗಳನ್ನು ನಾವು ಯಥೇಚ್ಛವಾಗಿ ಬಳಸಬೇಕು. ನೋಡಿ, ಇವಾಗ ಸಮ್ಮರ್ ಶುರು ಆಗ್ತಾ ಇದ್ದಂಗೆ ಹೀಟ್ ವೇವ್ಸ್ ಜಾಸ್ತಿ ಆಗುತ್ತೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಮತ್ತು ಎಷ್ಟೇ ನೀರು ಕುಡಿದಿರೋವಂಥ ಸಮಾಧಾನ ಸಿಗಲ್ಲ. ಸೊ ಪ್ರಕೃತಿ ನಮಗೆ ಈ ಥರ ಹಣ್ಣುಗಳನ್ನು ಈ ಸಂದರ್ಭದಲ್ಲಿ ಕೊಟ್ಟಿದೆ. ಸೊ ಈ ಹಣ್ಣಿನಲ್ಲಿ ನಮಗೆ 70% to 90% ಅಷ್ಟು ವಾಟರ್ ಇರುತ್ತೆ. ಸೊ ಇದನ್ನು ಹಣ್ಣನ್ನು ತಿಂದಾಗ ಅದರಿಂದ ನಮಗೆ ಬಾಡಿ ಡಿಹೈಡ್ರೇಷನ್ನ ಕಡಿಮೆ ಮಾಡ್ಕೋಬೋದು. ಮತ್ತು ಹೊರ ಸಿಪ್ಪೆನೂ ಸಹ ನಾವು ಕೆಲವೊಂದು ಖಾದ್ಯಗಳಲ್ಲಿ ಉಪಯೋಗಿಸ್ಕೋಬೋದು. ನೋಡಿ, ಈ ರೀತಿ ಎಲ್ಲವನ್ನು ಹೆಚ್ಕೊಂಡು ಒಂದು ಬೌಲ್ ಅಥವಾ ತಟ್ಟೆಗೆ ಹಾಕೋಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಈ ಹಣ್ಣು ತುಂಬ ಸಪ್ಪೆ ಬಂದುಬಿಡುತ್ತೆ, ನೀರು ತುಂಬ ಇರುತ್ತೆ, ಬಟ್ ತಿನ್ನೋಕ್ಕೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಸೊ ಆವಾಗ ಏನು ಮಾಡಬೇಕು ಅಂದರೆ, ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ನ ಇದಕ್ಕೆ ಸ್ಪ್ರೇ ಮಾಡಬೇಕು. ಸೊ ಆವಾಗ ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ಸೊ ಹಾಗಾಗಿ ಈ ಹಣ್ಣನ್ನು ಹಾಗೇ ತಿಂದರೆ ಒಳ್ಳೆಯದು. ಸೊ ಯಾವಾಗ ಇದು ಸಪ್ಪೆ ಸಿಗುತ್ತೆ ನಮಗೆ, ಆವಾಗ ಅದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರು ಹಾಕೋಬೋದು. ನೋಡಿ, ಈ ರೀತಿ ದೊಡ್ಡ ದೊಡ್ಡ ಹೋಳುಗಳನ್ನ ಮಾಡಬೇಕು. ಮತ್ತು ಹೆಚ್ಚಿದ ಮೇಲೆ ಈ ಹಣ್ಣನ್ನು ಓಪನ್ನಾಗಿ ಯಾವುದೇ ಕಾರಣಕ್ಕೆ ಫ್ರಿಜ್ಜಲ್ಲಿ ಇಡಬಾರ್ದು. ಸೊ ಈಗ ಓಪನ್ ಮಾಡಿ ಹೆಚ್ಚಿಟ್ಟಿರೋಂಥ ಹೋಳುಗಳೇನಾಗುತ್ತೆ ಅಂದರೆ, ಫ್ರಿಜ್ಜಲ್ಲಿರೋ ಮೈಕ್ರೋ ಆರ್ಗಾನಿಸಮ್ಸ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅದರಿಂದ ತೆಗೆದ ಮೇಲೆ ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಗಂಟ್ಲು ನೋವು, ಫೀವರಿಶ್ನೆಸ್ಸು ಆ ಥರ ಎಲ್ಲ ಬರ್ತಾ ಇರುತ್ತೆ. ಕೆಲವರಿಗೆ ಕಲ್ಲಂಗಡಿ ಹಣ್ಣು ತಿಂದಿದ್ದು ಮಾರನೇ ದಿವಸನೇ ಫೀವರ್ ಶುರು ಆಗುತ್ತೆ. ಯಾಕೆ ಅಂದರೆ ಅದಕ್ಕೆ ಅಷ್ಟೊಂದು ಮೈಕ್ರೋಬಿಯಲ್ ಅಟ್ಯಾಕ್ ಆಗಿರುತ್ತೆ. ಹಾಗಾಗಿ ನಮಗೆ ಕೂಲಾಗಬೇಕು ಅಂದರೆ ಇಡಿಯಾದ ಹಣ್ಣನ್ನು ಫ್ರಿಜ್ಜಲ್ಲಿ ಇಡಿ, ಅದು ಕೂಲ್ ಆದಮೇಲೆ ಅದನ್ನು ತೊಗೊಂಡು ಹೆಚ್ಚಿ ಈ ಥರ ತಿನ್ನಿ. ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಟ್ ಎನ್ಹಾನ್ಸಸ್ ದ ಟೇಸ್ಟ್ ಅಷ್ಟೇ, ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಬಿಸಿಲಲ್ಲಿ ಮಧ್ಯಾಹ್ನದೊತ್ತು ನಾವು ಹೊರಗಡೆಯಿಂದ ಬಂದ ತಕ್ಷಣ ಏನಾದರೂ ಕೂಲಾಗಿರೋದು ತಿನ್ನಬೇಕು ಅನಿಸುತ್ತಲ್ಲ. ಸೊ ಐಸ್ ಕ್ರೀಮು ಹಾಗೆ ಸಿಂಥೆಟಿಕ್ ಕೂಲಿಂಗ್ ಏಜೆಂಟ್ ಬದಲು ನಾವು ಈ ಥರ ಹಣ್ಣನ್ನು ರೆಡಿ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆಗೆ ಕೆಕ್ಕರ್ಕೆ ಹಣ್ಣು ಅಥವಾ ಮಸ್ಕ್ ಮೆಲನ್ ಅಂತ ಕೂಡ ಸಿಗುತ್ತೆ, ಅದನ್ನು ಯೂಸ್ ಮಾಡಬೇಕು. ಮತ್ತು ಎಳನೀರನ್ನ ಜಾಸ್ತಿ ಯೂಸ್ ಮಾಡಬೇಕು. ಹಾಗೆಯೇ ಫಲೂದಾ ಅಥವಾ ಕಾಮಕಸ್ತೂರಿ ಬೀಜ ಏನಿದೆ ಅದನ್ನು ನೀರಿನಲ್ಲಿ ನೆನೆಸಿ ಕಲ್ಸಕ್ಕರೆ ಜೊತೆ ಸೇವಿಸಬೇಕು. ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬಾಡಿನಲ್ಲಿರುವಂಥ ಹೆಚ್ಚಿನ ಉಷ್ಣಾಂಶ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ತಂಬುಳಿಗಳ ಸೇವನೆ ಮಾಡಬೇಕು, ಹಾಗೆ ಮಜ್ಜಿಗೆನ ಸೇವನೆ ಮಾಡಬೇಕು. ಅದ್ರ ಜೊತೆಗೆ ರಾಗಿ ಅಂಬಲಿ ಸೇವನೆಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬೇಸಿಗೆಯಲ್ಲಿ ದೇಹನ ತಂಪಾಗಿ ಇಟ್ಕೋಬೋದು. ಈ ಹೋಳುಗಳನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನ ಜಸ್ಟ್ ಈ ಥರ ಟ್ಯಾಪ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಹಣ್ಣು ತಿಂದ ಮೇಲೆ ಉಳಿಯುವಂಥ ಸಿಪ್ಪೆಯನ್ನು ನಿಮ್ಮ ಸುತ್ತಮುತ್ತಲಿರುವಂಥ ಹಸುಗಳಿಗೆ, ದನಗಳಿಗೆ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ನ ಕೊಡಿ. ಥ್ಯಾಂಕ್ ಯು.